ಕೃಷ್ಣೇಗೌಡರು. ನಾನು ಅವ್ರು ಪಾರ್ಲಿಮೆಂಟ್ ನಿಲ್ಲಿಸ್ಬೇಕು ಅಂತ ಏನೇನೋ ಮಾಡಿದೆ, ತಪ್ಪಿಸ್ಕೊಬಿಟ್ರು ಮೈಗೆ ಎಣ್ಣೆ ಹಾಕ್ಕೊಂಡು. ಸೊ ಸವಿತಾ ರವಿಶಂಕರ್ ಅವರು, ತೇಜಸ್ವಿ ಗೌಡರವರು, ಇನ್ನು ಭಾಳ ಎಲ್ಲ ನಮ್ಮ ಪ್ರಮುಖ ಲೀಡರ್ಸ್ ಎಲ್ಲ ಕೆಳಗಡೆ ಇದ್ದಾರೆ. ಧನಂಜಯ ಇರ್ಬೋದು, ನಮ್ಮ ಮಾಜಿ ಅಡ್ವೊಕೇಟ್ ನಮ್ಮ ಕನ್ವೀನರ್ ಇರ್ಬೋದು, ಎಲ್ಲ ನಮ್ಮ ಜನರಲ್ ಸೆಕ್ರೆಟರಿ, ಆಫೀಸ್ ಬೇರಸ್ಸು ಭಾಳ ಜನ ಎಲ್ಲ ಇಲ್ಲಿದ್ದಾರೆ. ಎಲ್ಲರ ಹೆಸರು ಹೇಳಕ್ಕೆ ಹೋದರೆ ಭಾಳ ದೊಡ್ಡದಾಗ್ತದೆ, ಕ್ಷಮಿಸ್ಬೇಕು. ಸೊ ಇವತ್ತು ತಡವಾಗಿ ಬಂದಿದ್ದೇನೆ, 1 ಗಂಟೆಗೆ, ಕ್ಷಮಿಸ್ಬೇಕು. ಏನು ಭಾಷಣ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮಪ್ಪ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ, ನಾನು ಲಾಯರ್ ಆಗಬೇಕು ಅಂತ ನನ್ನ ಆಸೆ. ನಮ್ಮನೆ ಯಾವುದೋ ಕಾಲದಲ್ಲಿ ಈ ಎಮರ್ಜೆನ್ಸಿ ಟೈಮಲ್ಲಿ ರೇಡ್ ಆಗಿಬಿಟ್ಟಿತ್ತು. ಆಫೀಸರು ಎಲ್ಲ ಇಂಜಿನಿಯರ್ ಇದ್ದಂತ, ಹಾಗೆಲ್ಲ ಚಿನ್ನ ಬೆಳ್ಳೆಲ್ಲ ನಮ್ಮ ಮನೆಯಲ್ಲಿ ಹಳ್ಳಿಗಳಲ್ಲಿ ಇಟ್ಕೊಳ್ತಿದ್ರು ನಮ್ಮ ಫ್ಯಾಮಿಲಿಲಿ. ಹಾಗೆಲ್ಲ ಬಂದು ಉಸಿರು ಮಾಡ್ಕೊಂಡು ಹೋದ್ರು. ಇಬ್ಳಿಗೆಲ್ಲ ತಂದು ನಮ್ಮ ತಾತ ಹೂಯಿದ್ರಂತೆ. ಆಯಿತು, ಯಾರು ಬಂದು ಎತ್ಕೊಂಡು ಹೋಗಿ ಅಂತ. ಹಾಗಾಗಿ ಕೊನೆಗೆ ನಮ್ಮ ತಂದೆ ಏನೋ ಪ್ರಯತ್ನ ಮಾಡೋದಂತೆ, ಬೇಡ 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 ಅಂತ. ಅವ್ರು ಕೇಳಲಿಲ್ಲ. ಅವನು ಇಂಜಿನಿಯರ್, ಬಿ ಡಿ ಆಫೀಸಲ್ಲಿ. ನಮ್ಮ ತಾತ ತಾಲೂಕು ಬೋರ್ಡ್ ಮೆಂಬರು. ಅದಕ್ಕೆ ನಮ್ಮ ಅಪ್ಪನಿಗೆ ಏನೋ ಮಾಡಿ ಛಲ, ನನ್ನ ಮಗನ ಇಂಜಿನಿಯರ್ ಮಾಡಬೇಕು ಅಂತ. ನಾನು ಇಂಜಿನಿಯರ್ ಆಗಲಿಲ್ಲ. ಕೊನೆಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗೇ ನನಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಬಿಟ್ಟು ದೇವೇಗೌಡ ಮೇಲೆ ಎಲೆಕ್ಷನ್ ನಿಂತ್ಕೊಂಡು. ಸ್ಟೂಡೆಂಟ್ ಲೀಡರ್ಶಿಪ್ ಅಷ್ಟು ಭಾಳ ಸ್ಟ್ರಾಂಗ್ ಇತ್ತು ಅವತ್ತಿನ ಕಾಲದಲ್ಲಿ. ಸೊ ಹಂಗೆ ಕೊನೆಗೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ. ಕೊನೆಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತೇಳಿ ಕೊನೆಗೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮಾಡಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾಯಿದ್ದೀನಿ. 100 ಜನ ಇಂಜಿನಿಯರ್ಸ್. ನನಗೆ MLA ಆಗ್ಬಿಟ್ಟೆ. ಭಾಳ ಚಿಕ್ಕ ವಯಸ್ಸಿಗೆ ಟಿಕೆಟ್ ಸಿಕ್ಬಿಡ್ತು. ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆಗ್ಬಿಟ್ಟೆ. 29 ವರ್ಷಕ್ಕೆಲ್ಲ ಮಂತ್ರಿ ಆಗ್ಬಿಟ್ಟೆ. 29-30 ವರ್ಷದಲ್ಲ ಮಿನಿಸ್ಟರ್ ಆಗ್ಬಿಟ್ಟೆ. ಈಗ 8ನೇ ಟರ್ಮ್ ಇದ್ದಾನೆ ಅಸೆಂಬ್ಲಿಗೆ. 10 ಎಲೆಕ್ಷನ್ ಆಗಿದೆ, 9 ಅಸೆಂಬ್ಲಿ ಆಗಿದೆ, 1 ಪಾರ್ಲಿಮೆಂಟ್ ಆಗಿದೆ. ಸೊ ಅಸೆಂಬ್ಲಿಲಿ ಭಾಷಣ ನೋಡ್ತಾ ಇದೆ. ಒಂದು ಕಡೆ ವೀರೇಂದ್ರ ಪಾಟೀಲ್, ಒಂದು ಕಡೆ ರಂಗನಾಥ್, ಒಂದು ಕಡೆ YK ರಾಮಯ್ಯ, ಒಂದು ಕಡೆ ರಾಮಕೃಷ್ಣ ಹೆಗಡೆ, ನಂಜೇಗೌಡರು, ಒಂದು ಕಡೆ AK ಸುಬ್ಬಯ್ಯನವ್ರ ಕಾಟ, ನಾಣಯ್ಯನವರು ಎಲ್ಲ ನೋಡ್ತಾ ಇದೆ. ನನಗೇನು ಮಾಡೋದು? ಓದಲಿಲ್ಲ, ಕಾಲೇಜಲ್ಲಂತೂ ಓದಲಿಲ್ಲ. ತಲೆ ಸೀಳೋದು 3 ಅಕ್ಷರ ಬರಲಿಲ್ಲ. ಇವತ್ತೇನು ಮಾತಾಡ್ತಾಯಿದ್ದೀನಿ ನಾನು ಅನುಭವದಲ್ಲಿ ಮಾತಾಡ್ತಾಯಿದ್ದೀನಿ, ನಾಟ್ ಅನ್ ಎಜುಕೇಷನ್. ಬಟ್ ಕೊನೆಗೆ ಎಕ್ಸ್ಪೀರಿಯನ್ಸ್ ಆಲ್ಸೋ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಕೊನೆಗೆ ನಾನಂತೂ ಲಾಯರ್ ಆಗಲಿಲ್ಲ, ನನ್ನ ಮಗನಾರು ಲಾಯರ್ ಮಾಡಬೇಕು ಅಂತ ಈಗ ಲಾಯರ್ ಕೆಲಸಕ್ಕೆ ನನ್ನ ಮಗನ ಲಾಯರ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದ್ದೀವಿ. ನಿಮ್ಮ ಚೇರೇ ಬೇಡ ಅಂತ ಕೂತಿದ್ದೀವಿ. ಬಂದು ಚೇರಲ್ಲಿ ಕೂತ್ಕೊಳ್ಬೇಕ. ಚೇರ್ ಸಿಕ್ಕಿದೆ ಕಷ್ಟ. ಅದನ್ನ ಸಿಕ್ಕಿದಾಗ ಟಪ್ಪರ್ ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವು ನೋಡಿದ್ರೆ ನೀವು ಭಾಳ ತ್ಯಾಗಿಗಳ ಥರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆ. ಎಲ್ಲ ಆಪರ್ಚುನಿಟಿ ಸಿಗೋದು ಭಾಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇವತ್ತು ಕೆಂಪೇಗೌಡರ ಜನ್ಮದಿನಕ್ಕೆ ಬಂದಿದ್ದೀವಿ. ನಾನು ಈ ಬಾರಿ ಈ ಇಲಾಖೆನ, ಬೆಂಗಳೂರು ನಗರದ ಇಲಾಖೆನ ಭಾಳ ಪ್ಯಾಷನಾಗಿ ತೊಗೊಂಡಿದ್ದೀನಿ. ಏನಾದ್ರು ಮಾಡಿ ಸಾಧನೆ ಮಾಡಲೇಬೇಕು ಅಂತ. ನಾನು ಹಿಂದೆ ಸೆಂಟ್ರಲ್ ಜೈಲಿಂದ ಬಂದಾಗ, TR ಜೈಲಿಂದ ಈಚೆ ಬಂದಾಗ, ಯಾಕೆ ಓದೆ ಏನು ಓದೆ ಅಂತ ಏನು ಹೇಳೋಕ್ಕೆ ನೆಸೆಸಿಟಿ ಇಲ್ಲ. ಇಟ್ಸ್ ಆಲ್ ಪೊಲಿಟಿಕಲ್, ನಿಮಗೂ ಗೊತ್ತಿದೆ. ಈಚೆ ಬಂದಾಗ ಒಂದು ಮಾತು ಹೇಳಿದೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು. ಈಗೂ ಭಾಳ ಜನ ಕೋಟ್ ಮಾಡ್ತಾರೆ. ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಒಂದು ಮಾತು ಹೇಳಿದೆ. ಹಾಗೆ ಇವತ್ತು ನಾನು ರಾಜಕಾರಣನ ಮಾಡಲೇಬೇಕು ಅಂತೇಳಿ ಭಾಳ ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿದ್ದಾಗೇ ಒಬ್ಬ MLA ಆಗಬೇಕು ಅಂತ ತೀರ್ಮಾನ ಮಾಡಿ, ಸಂಕಲ್ಪ ಮಾಡಿ, ಹೋರಾಟ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ಇಲ್ಲಿವರೆಗೂ ಬೆಳ್ಕೊಂಡು ನಾನು ಬಂದಿದ್ದೀನಿ. ಈ ಇಲಾಖೆ ಬೆಂಗಳೂರು ನಗರ ಕೆಂಪೇಗೌಡರು, ನಮ್ಮಪ್ಪ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ ಎಲ್ಲಿಂದ ಬಂತು ಗೊತ್ತಿಲ್ಲ. ಬಟ್ ಇಂಟರ್ ನಮ್ಮ ಮನೇಲಿ ಯಾರೇ ಮನೇಲಿ ಹುಟ್ಟಿದ್ರು ಕೂಡ ನನ್ನ ಹೆಸರು
ಕೆಂಪೇಗೌಡ ಅಂತಲೇ ಇಡಬೇಕು ಅಂತ ಮೊದಲಿಂದ ಅದೇನೋ ದಟ್ ಈಸ್ ದಿ ಹಿಸ್ಟ್ರಿ. ಸೊ ಅದಕ್ಕೆ ನನ್ನ ಮಗನ ಹೆಸರು ಆಕಾಶ್ ಕೆಂಪೇಗೌಡ, ನನ್ನ ತಮ್ಮನ ಹೆಸರು DK ಸುರೇಶ್ ಕೆಂಪೇಗೌಡ ಅಂತ ಇತ್ತು, ಆಮೇಲೆ ಸುರೇಶ್ ಇಟ್ಟರು. ನನ್ನ ಹೆಸರು ಚಿಕ್ಕ ಹುಡುಗರು ಕೆಂಪೇಗೌಡ ಅಂತ ಇಟ್ಟರು. ಕೊನೆಗೆ ಆಗ ನಿಜಲಿಂಗಪ್ಪನವ್ರು ಚೀಫ್ ಮಿನಿಸ್ಟರ್ ಅಂತೆ, ಒಂದು ಶಿವಾದ ಮೂರ್ತಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ನಾವು ಅರಕೆ ಮಾಡಿಕೊಂಡು ಕೊನೆಗೆ ಶಿವಕುಮಾರ್ ಅಂತ ಇಟ್ಟರು. ಸೊ ಹಂಗೆ ಏನೇನೋ ಇದೆ. ಇವತ್ತು ಕೆಂಪೇಗೌಡರು ನಮ್ಗೆ ಆವತ್ತಿನ ಕಾಲದಲ್ಲಿ ನಮ್ಮ ಗೌಡ್ರು ಹೇಳ್ದಂಗೆ ಭಾಳ ಉದಾರ ಮನಸ್ಭಾವದಿಂದ ಇವತ್ತು ಈ ನಗರವನ್ನು ಕಟ್ಟಿ ನಿಮಗೆ ನಮಗೆಲ್ಲ ಒಂದು ದೊಡ್ಡ ಆಶ್ರಯ ಮಾಡಿದ್ದಾರೆ. ಅವರು ಒಂದು ಹೇಳಬೇಕು, ಕೃತಜ್ಞತಾ ಮನೋಭಾವ ಇಟ್ಕೊಳ್ಬೇಕು ಅಂತ ಅವ್ರು ಹೇಳಿದ್ರು. ಅಂದ್ರೆ ಅರ್ಥ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಅಲ್ಟಿಮೇಟ್ಲಿ ನೀವೇನು ಫ್ರೂಟನ್ನು ಇಟ್ಕೊಂಡು ನೆನಪಿಟ್ಕೊಂಡಿರ್ತೀರಿ, ಉಪಕಾರ ಸ್ಮರಣೆ ಇಟ್ಕೊಂಡಿರ್ತೀರಿ ಬೆಂಗಳೂರು ನಗರಕ್ಕಿಂತ. ನಾನು ಹಿಂದೆ ಯಾವಾಗ ಒಂದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದ್ದೆ. ಈಗ ಇವರು ನಮ್ಮ ಕುವೆಂಪುರವರ ಏನು ಗೀತೆ ಇದೆಯಲ್ಲ, ಅದನ್ನು ನಮ್ಮ ನಾಡಗೀತೆ ಮಾಡಿದೆ ನಾವು, ಮೇನ್ ನಾಡಗೀತೆ. ಅದಾದಮೇಲೆ ಕರೆದು ಬಂದಾಗ ಯು ಶುಡ್ ರಿಮೆಂಬರ್ 4 Ks ಇನ್ ಕರ್ನಾಟಕ. ಒಂದು ಕೆಂಪೇಗೌಡ ಹೂ ಬಿಲ್ಡ್ ಬ್ಯಾಂಗ್ಳೂರು, ಒಂದು ಕೆಂಗಲ್ಮೆನ್ನಮ್ಮಂತಯ್ಯ ಹೂ ಬಿಲ್ಡ್ ವಿಧಾನಸೌಧ ಅಂಡ್ ಮೇಡ್ ಕರ್ನಾಟಕಕ್ಕೆ ಬೆಂಗಳೂರು ಕ್ಯಾಪಿಟಲ್. ನಂಬರ್ 3 ಕುವೆಂಪುರವರು ಜ್ಞಾನಪೀಠ ಅವಾರ್ಡ್ ತೆಗೆದುಕೊಟ್ಟು ನಮಗೊಂದು ಲಿಟ್ರೇಚರ್ಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಇವತ್ತು ಅವರ ನಾಡಗೀತೆ ಶಾಂತಿಯ ತೋಟ ಅಂತ ಇದನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಮತ್ತೊಂದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಮ್ಯಾಪ್ಗೆ ತೆಗೆದುಕೊಂಡು ಬಂದು ವಿಕಾಸಸೌಧನ ಕಟ್ಟಿ ಇನ್ನೊಂದು ಮಾಡಿದಂಥ SF ಕೃಷ್ಣ. ಈ 4 ಕೀನ ನೀವು ನೆನೆಸ್ಕೊಳ್ಬೇಕು ಅಂತ ಅವತ್ತಿನ ಕಾಲದಲ್ಲಿ ಮಾತಾಡ್ತಿದ್ದೆ. ಇವತ್ತು ನೀವೆಲ್ಲ ನನ್ನ ಮೇಲೆ ಭಾಳ ಅಭಿಮಾನ ಇಟ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಸ್, ಇಟ್ ಈಸ್ ಎ ಚಾಲೆಂಜಿಂಗ್ ಜಾಬ್. ಬೆಂಗಳೂರು ಇಸ್ ನಾಟ್ ಎ ಪ್ಲ್ಯಾನ್ ಸಿಟಿ. ಬಟ್ ಬೆಂಗಳೂರಲ್ಲಿ ಇದೆಯಲ್ಲ ವೆದರು, ಕಲ್ಚರು, ಅವತ್ತು ಕೆಂಪೇಗೌಡರು, ನೀರು, ಇಲ್ಲಿರುವಂಥ ವ್ಯಾಪಾರ ವಹಿವಾಟು, ಇದಕ್ಕೆಲ್ಲ ಆಲೋಚನೆ ಮಾಡೋದ್ರಲ್ಲ. ಏನು ನಮ್ಮ ಕೃಷ್ಣ ಒಡೆಯರ್ ಅಂತಿರಲ್ಲ, ಕೃಷ್ಣದೇವರಾಯರು ಅವರ ಚಿಂತನೆಯನ್ನು ಮತ್ತೆ ಇಲ್ಲಿ ಮರಳುಗೊಳಿಸಿ ದೊಡ್ಡ ವ್ಯಾಪಾರದ ಆಗಬೇಕು ಅಂತೇಳಿ ಮಾಡಿದ್ರಲ್ಲ, ಇದು ಭಾಳ ಮುಖ್ಯ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ. ಏರ್ಪೋರ್ಟ್ಗೆ ಭೂಮಿನೆಲ್ಲ ಬರೀ 6,000 ರೂಪಾಯಿ ಹೊತ್ತು 4,000 ಎಕರೆ ಕೊಟ್ಟಿದ್ದು. 2,000 ಎಕರೆ ಗೌರ್ಮೆಂಟ್ ಇತ್ತು, 4,200 ಎಕರೆ ಅಕ್ವಿಷನ್ ಮಾಡಿ ಏರ್ಪೋರ್ಟ್ ಮಾಡಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ತೀರ್ಮಾನ ಮಾಡಿ ನಾನು UD ಮಿನಿಸ್ಟರ್ ಆಗಿ ಆ ಪ್ಲಾನಿಂಗ್ ಅಥಾರಿಟಿಗೆ ಲಾಸ್ಟ್ ಸಿಗ್ನೇಚರ್ ಮಾಡಿದೆಲ್ಲ. ಆಗ ವಾಜಪೇಯಿ ಅವ್ರು ಬಂದಿದ್ರು ಇಲ್ಲಿಗೆ, ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಇದ್ರು, ಕೃಷ್ಣ ಅವ್ರು ಚೀಫ್ ಮಿನಿಸ್ಟರ್. ಫೌಂಡೇಶನ್ ಹಾಕಬೇಕಾಯ್ತು. ಮಧ್ಯೆ ನಾನು ಹೋಗಿ ಟಾಟಾ ಅವ್ರನ್ನ ಭೇಟಿ ಮಾಡಿದ್ದೆ, ರತನ್ ಟಾಟಾ ಅವ್ರನ್ನ. ಅವ್ರನ್ನ ಮಾತಾಡ್ಕೊಂಡು ಅಂತ ಕಳಿಸಿದ್ರು ನನಗೆ. ಹೋದಾಗ ಅವರೊಂದು ಮಾತು ಹೇಳಿದ್ರು, ನನಗೆ ಆಸೆ ಮಾಡೋಕ್ಕೆ, ಬಟ್ ಬೇಕಾದ್ರೆ ಬೇರೆ ಬೇರೆ ಮಧ್ಯೆ ಎಲ್ಲ ಹೆಚ್ಚು ಕಮ್ಮಿ ಆಯಿತು. ನೀವು ಟೆಂಡ್ರೇ ಕರೆದು ಬಿಡಿ, ಸುಮ್ಮನೆ ನಾನು ನೋಡ್ತೀನಿ, ಅದನ್ನು ಯೋಚನೆ ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅದೊಂದು ಮಾತು ಹೇಳಿದ್ರು, ನೀವು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರು ಸೇರಿ ಭಾಳ ದೀರ್ಘವಾಗಿ ಕೆಲಸ ಮಾಡಬೇಕು. ಹೆಂಗೆ ಅಂತಂದರೆ, ಇಫ್ ಯು ವಾಂಟ್ ಟು ವಾಕ್ ಅಲೋನ್, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ ಹೇಳಿದ್ರು. ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರು ಕೂಡ ಇಂಥ ವಿಚಾರಗಳಿಗೆ ಭಾಳ ಇಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅಂತ. ಆಗ ವಾಜಪೇಯಿ ಅವರು ಬಂದವರು ಏನು ಹೇಳಿದ್ರು ಅಂದರೆ, ದಿ ಟೈಮ್ ಹ್ಯಾಸ್ ಕಮ್. ಅಷ್ಟೊತ್ತಿಗೆ ಒಂದು 3-4 ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ 3 ತಿಂಗಳೊಳಗಡೆ ಬಂದಿದ್ದರು. ಬಂದು ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಪೋಲ್ಯಾಂಡು ಮತ್ತು ಇಂಗ್ಲೆಂಡ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಬಂದು ಹೋಗಿದ್ರು. ನಮ್ಮ IT-BT ಮತ್ತೊಂದೆಲ್ಲ ನೋಡಲಿಕ್ಕೆ. ದೇರ್ ವಾಸ್ ಅ ಟೈಮ್ ವೆನ್ ದಿ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ. They used to go to Calcutta, they used to go to Mumbai, they used to go to Chennai, they used to go to Hyderabad, they used to come to other places. Now the time has changed. Those world leaders are coming to first to Bangalore, then they are going to Delhi. ನೆನ್ನೆ ನಾನು ಯಾರೊಬ್ಬರು ನಿಮ್ಮ ಲೀಗಲ್, ಐ ಡೋಂಟ್ ವಾಂಟ್ ಟು ನೇಮ್ ಇಟ್, ಒನ್ ಆಫ್ ದ ಟಾಪ್ ಲೀಗಲ್ ಮ್ಯಾನ್ ಆಫ್ ದಿಸ್ ಕಂಟ್ರಿನ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಅವರು ಹೇಳ್ತಾ ಇದ್ರು, ಬೆಂಗಳೂರು ಬಂದವರು ಒಬ್ಬರು ವಾಪಸ್ ಹೋಗೋದಿಲ್ವಲ್ಲ ಅಂತ. ಇದೇ ಸ್ವಾಮಿ ನಮ್ಮ ಕಲ್ಚರು, ನಮ್ಮ ಇತಿಹಾಸ ಇರುತ್ತೆ. ಅದಕ್ಕೆ ನಿಮ್ಮ ಹಿರಿಯರೆಲ್ಲ ಸೇರಿ ಇಲ್ಲೇ ನ್ಯಾಷನಲ್ ಲಾ ಸ್ಕೂಲ್ ಮಾಡಬೇಕಾಯ್ತು ಬೆಂಗಳೂರಿನಲ್ಲಿ. ನಿಮ್ಮ ಮಕ್ಕಳು, ಅವ್ರ ಮಕ್ಕಳನ್ನೆಲ್ಲ ತಂದು ಇಲ್ಲೇ ಓದಿಸ್ಬೇಕಾಯ್ತು ಅಂತೇಳಿ. ಇದು 25,000 ಇದೆ ಅಂತೆ ಬೆಂಗಳೂರು ಲಾ ಅಸೋಸಿಯೇಷನ್ ನಿಮ್ಮ ಟೀಮ್. ಇಟ್ ಇಸ್ ನಾಟ್ ಎ ಬಿಗ್ ಟೀಮ್.
ನೀವು ಮನಸ್ಸು ಮಾಡಿದ್ರೆ 25,000 ಜನ ಬೆಂಗಳೂರು ನಗರದಲ್ಲಿ ಯಾವ ಪಾರ್ಟಿ ಬೇಕಾದ್ರೂ ತರ್ಬೋದು, ಯಾವ ಪಾರ್ಟಿ ಬೇಕಾದ್ರೂ ಮುಗಿಸ್ಬೋದು. ಈ ಕೆಲಸ ಇದೆ. ಇಲ್ಲಿ ಏನೋ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಿಮ್ಮ ಚಿಂತನೆಗಳು, ನಿಮ್ಮ ಆಚಾರಗಳು, ನಿಮ್ಮ ವಿಚಾರಗಳೆಲ್ಲ ಕೂಡ ಚೆನ್ನಾಗಿ ಪ್ರಚಾರ ಮಾಡಿಕೊಂಡು ಬೆಂಗಳೂರು ಒಂದು ಸರಿಯಾದ ಫೌಂಡೇಶನ್ ಹಾಕೋಣ ಅಂತೇಳಿ ಕೆಂಪೇಗೌಡರು ಫೌಂಡೇಶನ್ ಮತ್ತೆ ಎಕ್ಸ್ಟೆಂಡ್ ಮಾಡೋಣ ಅಂತೇಳಿ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ನ ಪರಿವರ್ತನೆ ಮಾಡಬೇಕು ಅಂತ. ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ 70 ಲಕ್ಷ ಜನಸಂಖ್ಯೆ, ಇವತ್ತು 1,40,00,000 ಲಕ್ಷ ಆಗಿದೆ. 40 ಲಕ್ಷ ಆಗಿದೆ. 1,09,00,000 ಗಾಡಿಗಳಿದೆ. ಅದೇ ರೋಡು ಆಗ ಮೆಟ್ರೋ ಮಾಡೋಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ತರಬೇಕು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಮೆಟ್ರೋನು ಕೂಡ ಬೇಕಾದಷ್ಟು ವಿಸ್ತರಣೆ ಮಾಡಿದ್ವಿ. ಅಪ್ಪ ಯಾರೋ ಮಧ್ಯ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮೆಟ್ರೋ ಬಗ್ಗೆ ಏನೋ ನಾವು ಆ ಲೈನ್ ಆಗಲಿಲ್ಲ, ಈ ಲೈನ್ ಆಗಲಿಲ್ಲ, ಈ ಎಲ್ಲೋ ಲೈನ್ ಆಗಲಿಲ್ಲ ಅಂತ ಕೆಲವು ಯಾರೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಕಮೆಂಟ್ ಮಾಡೋಕ್ಕೋಗಲ್ಲ. ಅವೆಲ್ಲ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಇರ್ತಾರೆ. ಒಂದಿನ ನಾವು ವೇಸ್ಟ್ ಮಾಡೋಕ್ಕೋಗಲ್ಲ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಒಂದು ಮೆಟ್ರೋ ಲೈನ್ ಬಿಡಬೇಕಾದ್ರೆ, ಒಂದು ಗಾಡಿ ಹತ್ರ ಬಂದು ಓಡಾಡಬೇಕಾದ್ರೆ ಎಲ್ಲ ಬೇಕಾದಷ್ಟು ಟೆಕ್ನಿಕಲ್ ಟೀಮೆಲ್ಲ ಬಂದು ಸರ್ಟಿಫೈ ಮಾಡಬೇಕು. ಈ ಬಿಲ್ಡಿಂಗ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಮೇಲೆ ತಾನೇ ಈ ಬಿಲ್ಡಿಂಗ್ಗೆ ಕೊಡೋದು. ಈಗ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟವ್ರೆ, ಒಂದು ಸಣ್ಣ ಮನೆಗೂ ಎಲ್ಲದಕ್ಕೂ ಕೂಡ ಪರ್ಮಿಷನ್ನು, ಲೈಸೆನ್ಸು ಎಲ್ಲ ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಹಾಗೆ ಕೆಲವರು ಚಟಕ್ಕೆ ಪೇಪರ್ಲೇನೋ ಬರೀತಾರೆ ಅಂತ ಹೇಳಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಬೇಡ. ಮುಂದಕ್ಕೆ ಬೆಂಗಳೂರಿಗೆ ಒಂದು ದೊಡ್ಡ ವಿಷನ್ ಬೇಕು. ಕೆಂಪೇಗೌಡರು ಆಗಬೇಕು. ಈಗ ನಾನು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಪಾಪ ಗವರ್ನರ್ ವೈಶು ಥ್ಯಾಂಕ್ ಯು, ಭಾಳ ದೂರದೃಷ್ಟಿ ಇಟ್ಕೊಂಡಿದ್ದಾರೆ ಶಿವಕುಮಾರ್ ಅಂತೇಳಿ. ನಾನು ಎಲ್ಲ ಪಾರ್ಟಿಯಲ್ಲೂ ವಿಶ್ವಾಸ ತಗೊಂಡೆ. ಅವರೆಲ್ಲ ಕೆಲವರೆಲ್ಲ ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ ಮಾತಾಡ್ಬೋದು. ಬೆಂಗಳೂರಿನ ಅಡ್ಮಿನಿಸ್ಟ್ರೇಷನ್ ಅಷ್ಟು ಸುಲಭವಾದ ಕೆಲಸ ಅಲ್ಲ, ಭಾಳ ದೊಡ್ಡದಾಗಿ ಬೆಳೆದುಬಿಟ್ಟಿದೆ. ಸೊ ಹಿಂದೆ ಕಾಲದ ಬೆಂಗಳೂರಿಗೂ ಇವತ್ತು, ಹಿಂದೆ ನಾನು UD ಮಿನಿಸ್ಟರ್ 7 CMCಗಳು ನನಗೆ ಇತ್ತು. ಬರೀ ಹೆಬ್ಬಾಳಿಂದ ಈಚೆಗೆ, ಈ ಕಡೆ ಬನಶಂಕರಿಯಿಂದ ಈಚೆಗೆ ಇಷ್ಟು ಮಾತ್ರ ಸಣ್ಣ ಸಿಟಿ ಇತ್ತು. KR ಪುರಂ ಎಲ್ಲ ಈ ಕಡೆಗೆ ಇತ್ತು, ಆ ಕಡೆಗೆ ಇತ್ತಲ್ಲ, ರೂಲ್ ಹೋಗಿತ್ತು. ನನಗೆ 7 CMCನೂ ಸೇರ್ತು. ಈಗ ಇನ್ನೂ ಅಷ್ಟೇ ಜಾಸ್ತಿ ಬೆಳೆದುಬಿಟ್ಟಿದೆ. 1,40,00,000 ಪಾಪ್ಯುಲೇಷನ್ ಬೆಂಗಳೂರಿದೆ. ಇದನ್ನು ಮುಂದಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಈ ಏರಿಯಾನ ಸದ್ಯಕ್ಕೆ ಮಾಡ್ತೀವಿ. ಅದಾದಮೇಲೆ ಎಕ್ಸ್ಟೆಂಡ್ ಮಾಡಲೇಬೇಕಾಗಿದೆ. ಮೋರರ್ಲೆಸ್ 5 ಕಾರ್ಪೊರೇಷನ್ ಮಾಡಬೇಕು ಅನ್ನೋದು ಹೆಚ್ಚು ಕಮ್ಮಿ ಎಲ್ಲರ ಅಭಿಪ್ರಾಯ ಕೂಡ ಬಂದಿದೆ. ಅಶೋಕ್ ಒಬ್ಬರ ಹತ್ರ ಮಾತಾಡಿ ಅಂತ ನಾನು ಹೇಳಿದ್ದೆ. ನಮ್ಮ ಲೀಡರ್ಸ್ಗಳಿಗೆ, ಆಫೀಸರ್ಸ್ಗಳಿಗೆ ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಳ್ಬೇಕು. ಅವರು ಪರ ಮಾಡ್ಬೋದು, ವಿರೋಧ ಮಾಡ್ಬೋದು, ಬೇರೆ ವಿಚಾರ. ಪಬ್ಲಿಕ್ ಕೆಲಸ ಅವ್ರಿಗೂ ಗೊತ್ತಿದೆ ಏನು ಅವಶ್ಯಕತೆ ಇದೆ ಬೆಂಗಳೂರು ನಗರಕ್ಕೆ ಅಂತೇಳಿ. ಅವರು ಈಸ್ ಎ ರೀಸನಬಲ್, ಸೆನ್ಸಿಬಲ್ ಲೀಡರ್. ಸೊ ಅವ್ರಿಗೆಲ್ಲ ಕೂಡ ಅರ್ಥ ಆಗ್ತದೆ. ಸೊ ಅದರಿಂದ ನಾವು ಬೆಂಗಳೂರಿಗೆ ಮಾಡಬೇಕು ಅಂತ. ಈಗ ನಾನಾದಮೇಲೆ ನೋಡಿ 2007ರಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಅದನ್ನು ಅವತ್ತು ಕಾಲದಲ್ಲಿ ನೋಟಿಫೈ ಮಾಡಿದ್ರು ಕೂಡ ಟ್ರಾಫಿಕ್ ಯಾವ ರೀತಿ ಆಗಿದೆ ಅಂತಂದರೆ, ಹೆಬ್ಬಾಳ್ ಜಂಕ್ಷನ್ ಯಾವ ರೀತಿ ಆಗಿದೆ, KR ಪುರಂ ಜಂಕ್ಷನ್ ಹೆಂಗಿದೆ, ಬೆಂಗಳೂರಿಗೆ ಎಂಟ್ರ್ ಆಗಬೇಕಾಗಿದೆ, ತಮಗೆ ಎಲ್ಲ ಅರಿವಿದೆ. ಅದಕ್ಕೆ ವಿಧಿನೇ ಇಲ್ಲ ಅಂತೇಳಿ ಈಗ ನಾನು ಆಲ್ಮೋಸ್ಟ್ ಈಗ ತೆಗೆದುಕೊಂಡಿರೋದು 1,00,000 ಕೋಟಿ ರೂಪಾಯಿ ಅಷ್ಟು ನೆಕ್ಸ್ಟ್ 4-5 ಇಯರ್ಸಲ್ಲಿ ಖರ್ಚು ಮಾಡಬೇಕು ಅಂತ. ಟನಲ್ಲು, ಡಬಲ್ ಡೆಕ್ಕರ್ ಫ್ಲೈಓವರು, ಈಗ ರಾಗಿಗುಡ್ಡೆ ನೋಡಿದ್ರು ಆ ಥರ ಒಂದು 40 ಕಿಲೋಮೀಟ್ರು. ಏಕೆಂದ್ರೆ ನಾವು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ, ಹೊಡೆಯೋಕ್ಕಾಗಲ್ಲ ಬಿಲ್ಡಿಂಗು. 40 ಕಿಲೋಮೀಟರ್ಸು, 123 ಕಿಲೋಮೀಟ್ರು ಫ್ಲೈಓವರ್ಗಳು ಹೊಸದಾಗಿ ಆ್ಯಡ್ ಮಾಡಬೇಕು ಅಂತ. ಈ ಕಸದ್ದೇ ಒಂದು ದೊಡ್ಡ ಮಾಫಿಯಾ ಇದೆ. ಅದ್ರದ್ದೊಂದು ನೀವು ಕೆಲವು ಲಾಯರ್ಸ್ಗಳೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಆ ಮಾಫಿಯಾನ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡಿ, ನಾವು ಶಿವರಾಮ್ ಕಾರಂತ್ ಲೆವೆಟ್ಟು 20 ವರ್ಷ ಆಯಿತು ಅಬ್ಜೆಕ್ಷನಾಗಿ. ಇವರೆಲ್ಲ ಕೋರ್ಟ್ಗೆ ಹಾಕವ್ರೆ. ಕೋರ್ಟಿಂದನೂ ಕೂಡ ನಮಗೆ ಅಪ್ಲಿಕೇಶನ್ನೇ ತೊಗೊಬೇಡಿ ಅಂತ ಬೇರೆ ಬಂದುಬಿಟ್ಟವ್ರು. 7,000 ಕೋಟಿ ಬಂಡವಾಳ ಹಾಕಿದ್ದೀವಿ ಶಿವರಾಮ್ ಕಾರಂತ್ ಲೆವೆಟ್ಗೆ. ಒಂದು ದಿನ, ಒಂದು ತಿಂಗಳು ಲೇಟ್ ಆಯಿತು ಅಂದರೆ ಗೌರ್ಮೆಂಟ್ಗೆ ಎಷ್ಟು ಲಾಸ್ ಆಗ್ತದೆ ಅಂತ ಲೆಕ್ಕ ಹಾಕ್ತೀವಿ. ನಾನು ಅದ್ರ ಬಗ್ಗೆ ಲೀಗಲ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ.